ಮುಗಿಸಿದ್ದೀರಾ? ಹ್ಞೂ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮದು ಮುಗಿಸಿ? ಮುಗಿಸೇ 2 ವರ್ಷ ಆಯ್ತು. ಹಾಂ ಹಾಂ. ಇದು ಎಲ್ಲ ಸ್ವಂತ ಜಾಗನಾ ಏನು? ಸ್ವಂತ ಅಷ್ಟೊಂದು ಜಾಗನೇ. ಓದ್ಬಿಟ್ಟು ಕೃಷಿ ಕಡೆ ಬಂದಿದ್ದೀರಾ ಹೇಗೆ ಸರ್? ಕೃಷಿ ಈಗಿನ ಕಾಲದಲ್ಲಿ ಎಲ್ಲ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರೇ ಆಗಿ, ಹಾಂ ಹಾಂ. ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆದರೆ, ರೈತರ ಹಾಂ. ಮಕ್ಕಳೇ ತಾನೇ ರೈತರಾಗೋದು. ಹೌದು ಯಾವ ಡಾಕ್ಟ್ರ್ ಹೌದು. ಮಕ್ಕಳು ರೈತರಾಗಲ್ಲ, ಇಂಜಿನಿಯರ್ ಮಕ್ಕಳು ರೈತರಾಗಲ್ಲ. ಹಾಂ. ಹಾಗಾಗಿ ರೈತರ ಮಕ್ಕಳಾಗಿ ಕೃಷಿನ ಉಳಿಸ್ಬೇಕು ಅಂತೇಳಿ ಹ್ಞೂ. ಈ ಕೃಷಿ ಫೀಲ್ಡಿಗೆ ಬಂದಿದ್ದೀವಿ. ಓಹ್! ನಿಮ್ಮ ಫಾದರ್ ಎಲ್ಲ ಇದೇ ಕೆಲಸನ ಹಾಂ, ಮಾಡ್ಕೊಂಬಂದಿದ್ದು? ಹೌದು. ನಮ್ಮ ಅಜ್ಜ, ಹ್ಞೂ. ತಂದೆಯವರು ಎಲ್ಲ ಇದೆ. ಪೂರ್ವಜರೆಲ್ಲ ಇದೇ ಮಾಡ್ಕೊಂಬಂದಿದ್ದು. ಎಲ್ಲ ಭತ್ತ ಬೆಳೀತಿದ್ರು ಅವಾಗೆಲ್ಲ. ಈಗೇನು ಮುಂಚೆ ಸರ್ ಎಲ್ಲ ಇದು? ಭತ್ತ ಬೆಳಿತಿದ್ವು. ಇಲ್ಲಿ ಈಗ ಹೋದಂಗೆ ಭತ್ತ ಕಮ್ಮಿಯಾಗಿ ಅಡಿಕೆ ನೆಟ್ಟಿದ್ದೀವಿ. ಹಾಂ. ಪೂರ್ತಿ ಇದೆಲ್ಲ ಮುಂಚೆ ನೋಡಿದ್ರೆ ಗದ್ದೆ. ಹಾಂ 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 ಹಾಂ. ಈಗೆಲ್ಲ ಅಡಿಕೆ ಬೆಳೀತಾ ಇದೀವಿ. ಹಾಂ. ಹೇಗಿದೆ ಸರ್ ಇದು? ಅದಕ್ಕೂ ಭತ್ತಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ? ಇಲ್ಲ, ಅಡಿಕೆ ಲಾಭದಾಯಕ ಬೆಳೆನೇ. ಹಾಂ. ಭತ್ತಕ್ಕೆ ಕಂಪೇರ್ ಮಾಡಿದರೆ ಹ್ಞೂ ಹ್ಞೂ ಹ್ಞೂ. ಪರವಾಗಿಲ್ಲ. ಇಳುವರಿ ಮಳೆ ಹೋದ ವರ್ಷ ಒಂಚೂರು ಕಮ್ಮಿ ಆಗಿದ್ದರಿಂದ ಇಳುವರಿ ಸ್ವಲ್ಪ ಕಮ್ಮಿ ಇದೆ. ಹಾಂ. ಈ ವರ್ಷ ಪರವಾಗಿಲ್ಲ, ಮಳೆ ಚೆನ್ನಾಗಿ ಆಗ್ತಿದೆ. ನೀರೆಲ್ಲ ತೊಂದರೆ ಇಲ್ಲ ಸರ್? ನೀರು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು, ಈಗ ಮಳೆ ಚೆನ್ನಾಗಿ ಇದೆಯಲ್ಲ ಬರ್ತಿದೆ. ಹಾಂ ಹಾಂ ಹಾಂ. ಇದು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು? ಇದು ಈಗ ನೀವು ನೋಡ್ತಿರೋದು ಒಂದು 2 ಎಕರೆ ಬರುತ್ತೆ. 2 ಎಕರೆ ಅಡಿಕೆನೇ ಇದೆ. ಹಾಂ. ಬೇರೆ ಇದು ಎಲ್ಲ ಮಧ್ಯ ಬೆಳೆ ಅಂತ ಬೆಳೀತಾರೆ ಮಿಶ್ರ ನೀವು? ಬೆಳೆ ಏನಿಲ್ಲ, ಮುಂಚೆ ಬಾಳೆ ಹಾಕಿದ್ವು, ಏಲಕ್ಕಿ. ಎಲ್ಲ ತೆಗೆದ್ವಿ. ಹಾಂ ಹಾಂ ಹಾಂ. ಇದಕ್ಕೆ ಬೇಕಾದ್ರೆ ಮಿಶ್ರ ಬೆಳೆಯಾಗಿ ಮೆಣಸು ಹಾಕ್ಬೋದು, ಹಾಂ. ಮಧ್ಯೆ ಕಾಫಿ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು, ಹಾಂ. ಏನು ಬೇಕಾದ್ರೆ. ಅದು ಬೀಳಲ್ವ ಸರ್ ಗೊನೆ ಬಿದ್ದಾಗ ಗಿಡಕ್ಕೇನೋ ತೊಂದರೆ ಆಗೋದು? ಇಲ್ಲ, ಅದು ಕುಯ್ಲು ಬಂದಾಗ, ಅದ್ರ ಟೈಮ್ ಬಂದಾಗ 3 ಕಟಾವ್ ಇರುತ್ತೆ. ಹಾಂ. ಫಸ್ಟ್ ರೌಂಡ್, 2ನೇ ರೌಂಡು, 3ನೇ ರೌಂಡು. ಹ್ಞೂ ಹ್ಞೂ. 3 ಕಟಾವಿಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಹೇಗೆ ಸರ್ ದಾಯ ಬಂದುಬಿಟ್ಟು? ಇದು 8x9 ಹಾಕಿರೋದು. ಹಾಂ. ಹಿಂಗೆ 8 ಅಡಿ, ಹ್ಞೂ. ಹಿಂಗೆ 9 ಅಡಿ. ಎಷ್ಟು ಬೇಕಾಗುತ್ತೆ ಸರ್ ಎಕರೆಗೆಲ್ಲ? 8x8 ಹಾಕಿದ್ರೆ ಒಂದು 650 ಸಸಿ ಬೇಕಾಗುತ್ತೆ. ಹ್ಞೂ. 8x9 ಹಾಕಿದ್ರೆ ಒಂದು 500. ಇದು ಸೊಸಿ ಎಲ್ಲ ಏನು ಬೀಜ ಹಾಕೋದು ಏನು ಗಿಡ ಮಾಡೋದಾ ಸರ್? ಇದು ಹಳೆ ಮರದ ಗೋಟ್ ನೋಡ್ಬಿಟ್ಟು ಆರಿಸ್ಕೊಂಡು ತಂದು ಹಾಂ ಹಾಂ. ಅದನ್ನ ಫಸ್ಟ್ ಮೊಳಕೆ ಕಟ್ಟೋದು ಹ್ಞೂ. ಒಂದು 6 ತಿಂಗಳು. ಹಾಂ. ಆಮೇಲೆ ಪ್ಯಾಕೆಟ್ ಮಾಡಿ ಸಸಿ ಬೆಳೆಸೋದು 1 ವರ್ಷ. ಹಾಂ. ಆಮೇಲೆ ಗಿಡಕ್ಕೆ ನೆಡೋದು, ಭೂಮಿಗೆ ನೆಡೋದು. ಓಕೆ ಓಕೆ ಓಕೆ. ಇದೆಲ್ಲ ನೀವೇ ಬೇಯಿಸ್ತೀರಾ ಏನು ಸರ್? ಹೆಂಗೆ ತೊಗೊಂಡೋಗ್ತಾರೆ ಇದೆಲ್ಲ? ಸರ್, ಇದೆಲ್ಲ ಒಂದೊಂದ್ಸಲಿ ಚೇಣಿ ಮಾಡ್ತಾರೆ, ಹಾಂ. ಒಂದೊಂದ್ಸಲಿ ಅಡಿಕೆ ತೂಕಕ್ಕೆ ಮಾಡ್ತಾರೆ, ಒಂದೊಂದ್ಸಲಿ ಅಡಿಕೆಗೆ ಮಾಡ್ತಾರೆ. ಹಾಂ. ಈಗ ಚೇಣಿ ಆದರೆ ಪೂರ್ತಿ ತೋಟನೇ ನೋಡ್ಬಿಟ್ಟು ಉಂಡಿ ಇಷ್ಟು ಲಕ್ಷಕ್ಕೆ ಅಂತ ಮಾಡಿಬಿಡ್ತಾರೆ. ಹ್ಞೂ ಹ್ಞೂ ಹ್ಞೂ. ಈಗ ಹಸಿ ಕಾಯಿ ತೂಕ ಅಂದರೆ ಕಾಯಿನೇ ಎಲ್ಲ ಬಡ್ಕೊಂಬಿಟ್ಟು ಅವರೇ ಬಂದು ಕುಯ್ಕೊಂಡು ಬಡ್ಕೊಂಬಿಟ್ಟು ಹಾಂ. ಕಾಯಿ ತೂಕ ಹ್ಞೂ. 5,000 ರೂಪಾಯಿ 6,000 ರೂಪಾಯಿ ಹೆಂಗಿದೆ ಹ್ಞೂ. ಕಾಯಿ ಬರ್ತೆ ತೂಕ ಮಾಡ್ಕೊಂತಾರೆ. ಪರವಾಗಿಲ್ಲ ಸರ್. ಎಕರೆಗೆಲ್ಲ ಎಷ್ಟು ಆದಾಯ 12 kg 13 kg ಬೇಯಿಸಿದ ಅಡಿಕೆ ಹಾಂ ಹಾಂ. 13 kg 14 kg ತನಕ ನಡೀತಿದೆ. ವರ್ಷಕ್ಕೊಂದು ಎಕರೆಗೆ ಎಷ್ಟಾಗುತ್ತೆ ಸರ್? ವರ್ಷಕ್ಕೆ ಒಂದು ಆವರೇಜ್? ಎಕರೆಗೆ ಒಂದು ಆವರೇಜ್ ಒಂದು 5 ಲಕ್ಷ ರೂಪಾಯಿ ಮಾಡ್ಬೋದು. ಹಾಂ ಹಾಂ. ಕಮ್ಮಿ ಅಂದರೆ ಹಾಂ. ಕಮ್ಮಿ, ಒಂದು ಆವರೇಜ್ ಲೆಕ್ಕ. ಹಾಂ. ಇದೆಲ್ಲ ಏನು ಡ್ರಿಪ್ಪಾ ಸರ್ ಇದು? ಡ್ರಿಪ್. ಇದು ಮಳೆ ಇದ್ದಾಗ ಡ್ರಿಪ್ ಬೆಳಿತೀವಿ. ಹಾಂ. ಅಲ್ಲಿ ಮಿಶ್ರ ಬೆಳೆಯಾಗಿ ನಾವು ಹಾಕಿದ್ದೀರಾ? ಅದು ಮಿಶ್ರ ಬೆಳೆ ಅಂತೇನಿಲ್ಲ, ಹಾಂ. ದನಿಗೆ ಮೇವು ಬೆಳ್ಕೊಂಡಿರೋದು. ಹಾಂ ಹಾಂ ಹಾಂ. ಮೇವು ಹಾಕಿ ಹ್ಞೂ. ಮೇವು ಇಟ್ಟಿರೋಂಥದ್ದು. ಓಕೆ. ಇದೆಲ್ಲ ಎಷ್ಟು ವರ್ಷದ ಗಿಡ ಸರ್ ಇದೆಲ್ಲ ಬಂದು? ಹೌದು, ಇದು ಎಲ್ಲ ಬಂದು ಒಂದು 10 ವರ್ಷದ ಗಿಡ. ಹಾಂ ಹಾಂ ಹಾಂ. ಎಷ್ಟು ವರ್ಷಕ್ಕೆಲ್ಲ ಫಸಲು ಸ್ಟಾರ್ಟ್ ಆಗುತ್ತೆ ಸರ್? ಫಸ್ಲೆಲ್ಲ ಒಂದು 4 ವರ್ಷ 5 ವರ್ಷಕ್ಕೆಲ್ಲ ಒಂಬಳೆ ಸ್ಟಾರ್ಟ್ ಆಗುತ್ತೆ. 6 ವರ್ಷಕ್ಕೆ ಒಳ್ಳೆ ಫಸಲು ನಿಲ್ಲುತ್ತೆ ನೀಟಾಗಿ. ಹಾಂ ಹಾಂ ಹಾಂ. ಇದೆಲ್ಲ ಏನು ಸರ್ ಬೇಸೆ ಎಲ್ಲ ಹೇಗೆ? ಬೇಸರ ಎಲ್ಲ ಏನಿಲ್ಲ, ಈಗ ಮಳೆ ಎಲ್ಲ ಕಮ್ಮಿ ಆಗಿದೆ, ನೀರಿಲ್ಲ ಅಂತ ಇದು ಮಾಡಿದ್ದೀವಿ. ಹಾಂ ಹಾಂ ಹಾಂ. ಇದೆಲ್ಲ ಏನು ಸರ್ ಇದು ಮೇವಿಗೆ ಹಾಕಿರೋದಾ ಅಥವಾ ಏನು? ಇಲ್ಲ, ದನಕ್ಕೆ ಮೇವಿಗೆ ಹಾಕಿರೋದಂತ. ಹಾಂ ಹಾಂ. ಓ, ಇದ್ರ ಮೇವು ಬೆಳ್ಕೊಬೋದಾ? ಹಾಂ, ಮೇವು ಬೆಳ್ಕೊಬೋದು ಇದರಲ್ಲಿ. ಹೌದು ಹೌದು. ಹುಲ್ಲು ಹಾಂ ಹಾಂ ಹಾಂ. ಒಳ್ಳೆ ದನ ಒಳ್ಳೆ ತಿಂಡಿ ಒಳ್ಳೆ ಹಾಲು ಕೊಡ್ತಾ ಇದೆಯಲ್ಲ. ಹಾಂ ಹಾಂ ಹಾಂ. ಓ, ಇದು ನೀವು ಇದಕ್ಕೋಸ್ಕರನೇ ಹಾಕಿರೋದಾ? ದನಿಗೋಸ್ಕರನೇ ಹಾಕಿರೋದು. ಹಾಂ ಹಾಂ ಹಾಂ. ಓಕೆ. ಇದೆಲ್ಲ ಒಂದೊಂದು ಗಿಡ ಹೋಗಿದೆಯಲ್ಲ ಏನು ಸರ್ ಅದೆಲ್ಲ ಅಲ್ಲಿ ನೋಡಿ? ಅದು ಇಡುಮುಂಡಿ ರೋಗ ಅಂತ. ಇಡುಮುಂಡಿ ರೋಗ? ಹಾಂ ಹಾಂ ಹಾಂ. ಸುಳಿ ಕರ್ಗಿ ಬೀಳುತ್ತೆ. ಹಾಂ. ಅದ್ರಲ್ಲಿ ನೋಡಿ ಗೊನೆ ಇದೆ, ಹಾಂ. ಸುಳಿ ಇಲ್ಲ. ಓಕೆ ಓಕೆ ಓಕೆ. ಅದೆಲ್ಲ ಸ್ಪ್ರೇ ಏನು ಸರ್ ಇದಕ್ಕೆ? ಸ್ಪ್ರೇ ಮಲೆನಾಡು ಕಡೆ ಎಲ್ಲ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಕಮ್ಮಿ ಮಾಡೋದು. ಹಾಂ. ರೋಗ ಓ, ಇದು ತೆಂಗಿನ ಗಿಡದೊಳಗೂ ಬೆಳಿಬೋದಾ? ಇದು ತೆಂಗಿನ ಗಿಡದೊಳಗೂ ಬೆಳಿಬೋದಾ? ಬೆಳಿಬೋದು. ತೆಂಗಿನ ಗಿಡ ಸುತ್ತಮುತ್ತ ಒಂದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಬಿಡ್ಬೇಕಾಗುತ್ತೆ. ಹಾಂ ಹಾಂ ಹಾಂ. ಓ, ಇದು ತುಂಬ ಮಿಶ್ರ ಬೆಳೆಯಾಗೂ ಬೆಳಿಬೋದು. ಹೌದು. ಓಕೆ. ಸುತ್ತಮುತ್ತ ಎಲ್ಲ ನಿಮ್ಮದು ಒಬ್ಬರೇನಾ ಸರ್ ಸ್ಟಾರ್ಟಿಂಗ್ ಹಾಕಿದ್ದು? ಇಲ್ಲ ಜನ ಎಲ್ಲ ಏನಂದರು ಸ್ಟಾರ್ಟಿಂಗ್ ನೀವು ಬೆಳೆದಾಗ? ಎಲ್ಲ ಭತ್ತ ಬೆಳೆಯೋದು ಬಿಟ್ಟು ನೀವು ವಿಶೇಷ ಪ್ರಯತ್ನ ಅಂತ ಇದನ್ನು ಟ್ರೈ ಮಾಡಿದ್ದೀರಾ. 3 ತಿಂಗಳು ಫಸಲು ಬಿಟ್ಟು 6 ವರ್ಷದ ತನಕ ಬರುತ್ತೆ ಅಂತ ಏನಾದ್ರು ಗ್ಯಾರಂಟಿ ಇತ್ತಾ ಸರ್ ಇದೆಲ್ಲ ಸಕ್ಸಸ್ ಆಗುತ್ತೆ ಅಂತ? ನಂಬಿಕೆ ಅಷ್ಟೇ. ಹಾಂ. ಪ್ರಯತ್ನ ಮಾಡಿದ್ರೆ ಯಾವ್ದಾದ್ರು ಸಕ್ಸಸ್ ಆಗೇ ಆಗುತ್ತೆ. ಹೌದು ಹೌದು. ಜನ ಎಲ್ಲ ಏನಂದರು ಸರ್ ಇವಾಗ ಬಂದುಬಿಟ್ಟು ನೋಡಿ? ಚೆನ್ನಾಗಿದೆ ಅಡಿಕೆ, ಭತ್ತಕ್ಕಿಂತ ಪರವಾಗಿಲ್ಲ, ಒಳ್ಳೆ ಲಾಭದಾಯಕ ಆದಾಯ ಅಂತ ಹೇಳ್ತಿದ್ದಾರೆ. ಹಾಂ ಹಾಂ.
ಇದೆಲ್ಲ ಹಿಂಗೆ ಬಿಡೋದಾ ಸರ್ ಇದು ಇಲ್ಲ ಕಟ್ ಮಾಡಾಕ್ತೀರಾ ಇಲ್ಲ ಇಲ್ಲ ಅದು ತಟ್ಟೆ ಕರ್ಗ್ ಬಿಡುತ್ತೆ. ಕೊಡ್ತೀರಾ? ಇಲ್ಲ ಏನಾಗಲ್ಲ ನೋಡಿ, ಬಿದ್ದಿ 6 ತಿಂಗಳಾಗಿದೆ. ಹಾಂ ಕರಗ್ಬಿಟ್ಟು ಅದೇ ಗೊಬ್ಬರ. ಹಾಂ ಅಡಿಕೆ ಬೇರು ಎಲ್ಲಾ ಕಡೆನೂ ಇರುತ್ತೆ. ಹ್ಞೂ ಹ್ಞೂ ಇಲ್ಲಿ ಎಲ್ಲಿ ಬಗದ್ರು ಅಡಿಕೆ ಬೇರುಗಳು ಹೋಗಿರುತ್ತೆ. ಹಾಂ ಈಗ ಬೀಳುತ್ತಲ್ಲ, ಹೊರಗಡೆಯಿಂದ ಗೊಬ್ಬರ ತಂದು ಹಾಕ್ಬೇಕು ಅಂತೇನಿಲ್ಲ. ಹಾಂ ಇದೇ ಗೊಬ್ಬರ ಕರ್ಗಿ ಗೊಬ್ಬರ ಆಗುತ್ತೆ. ಹ್ಞೂ 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 ಮತ್ತೆ ಇದಕ್ಕೆ ಕುರಿ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಹಾಕೋದು ಒಳ್ಳೇದು. ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಕಿಂತ ಹಾಂ ಹಾಂ ಅಂತ ಹಾಕಿದ್ರೆ ಇಲ್ಲ ಆರ್ಗ್ಯಾನಿಕ್. ಹ್ಞೂ ಆ ಕಡೆನೂ ಇದೆ ಅದು. ಅದು ಈಗ ಹಾಕಿರೋದು. ಹೌದಾ? ಅದೆಷ್ಟು ಎಷ್ಟು ವರ್ಷದ ಗಿಡ ಸರ್ ಅದು? ಅದು 2-2.5 ವರ್ಷ ಆಯ್ತು. ಹ್ಞೂ ಇನ್ನು 2-3 ವರ್ಷ ಬೇಕಾ ಸರ್ ಅದು? 3 ವರ್ಷ 4 ವರ್ಷ ಬೇಕು. ಹಾಂ ಒಳ್ಳೆ ನೀಟಾಗಿ. ಇದಕ್ಕೆಲ್ಲ ಸಣ್ಣದಿದೆಯಲ್ಲ, ಮಿಶ್ರ ಬೆಳೆಯಾಗಿ ಏನು ಬೆಳೆಯೋಕ್ಕಾಗಲ್ಲ ಸರ್ ಈಗ? ಬೆಳಿಬೋದು. ಇಷ್ಟು ವರ್ಷ ಬೆಳೆದು ಈಗ ತುಂಬಾ ಸೊಲೆ ಆಗುತ್ತಲ್ಲ. ಹಾಂ 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 ಈಗ ಸೂರ್ಯನ ಬೆಳಕು ನೇರವಾಗಿ ಭೂಮಿ ಮೇಲೆ ಬೀಳದಿರೋದ್ರಿಂದ ಹಾಂ ಇದ್ರೊಳಗೆ ಏನೇ ಮಿಶ್ರ ಬೆಳೆ ಮಾಡಿದ್ರು ಫಸಲು ಕಮ್ಮಿ. ಫಸಲು ಕಮ್ಮಿ. ಹಾಂ ಹಾಂ ಓಕೆ ಓಕೆ. ಓ ಇಲ್ಲೆಲ್ಲ ಡ್ರಿಪ್ಪೇನಾ ಸರ್ ಫುಲ್ಲು? ಡ್ರಿಪ್ ಹಾಂ ಹಾಂ ನೀರೆಲ್ಲ ಪರವಾಗಿಲ್ವಾ ಇದಾರು? ಪರವಾಗಿಲ್ಲ. ಡ್ರಿಪ್ ಮಾಡೋದ್ರಿಂದ ಏನಾಯ್ತು, ಎಲ್ಲ ಕೊಳವೆ ಬಾವಿನಾ ಸರ್? ಕೊಳವೆ ಬಾವಿ. ಇದೇನು ಸರ್ ಇದು ಯಾವ ಥರ 2 ಗಿಡ ಬಂದಿದೆ? ಇದು ಹೊಡೆಯುತ್ತಾ ಬೆಳೀತಾ ಬೆಳೀತಾ ಹೊಡಿತು. ಇದೇನಾಗುತ್ತೆ ಅಂದ್ರೆ ಹಾಂ ಇದೊಂದು ಸಸಿ ಹೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸಸಿ ಪಕ್ಕಕ್ಕೆ ನೆಟ್ಟಿರ್ತೀವಿ. ಹಾಂ 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 ಇದನ್ನು ಇಂಪ್ರೂವ್ ಆಗುತ್ತೆ, ಇದನ್ನು ಬರುತ್ತೆ ಅವಾಗ. ಹಂಗೆ ಎಲ್ಲ ಕಡೆ ಹಂಗೆ ಮಾಡ್ಬೋದಲ್ಲ ಸರ್? ಇಲ್ಲ, ಅದು ತುಂಬಾ ಸೊಲೆ ಆದ್ರೆ ಅಡಿಕೆ ಫಸಲು ಕಮ್ಮಿ ಆಗುತ್ತೆ. ಹಾಂ 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 ಈಗ ಡ್ರಿಪ್ ಮಾಡೋದ್ರಿಂದ ಏನಂದ್ರೆ ಹಾಂ ಇಲ್ಲಿ ಮಾತ್ರ ನೆಯುತ್ತೆ. ಈ ಚಿಕ್ಕ ಗಿಡಕ್ಕೆ ಇಲ್ಲಿ ಮಾತ್ರ ನೆಂದ್ರೆ ಸಾಕು. ಹಾಂ ಓ ಇಲ್ಲೆಲ್ಲ ಈಗ ನಿಂತಿದೆಯಲ್ಲ, ಇಲ್ಲಿಗೆ ಏನಾದ್ರು ಬೆಳೆ ಬೆಳಿಬೋದಲ್ಲ ಅಂತ ಹೇಳಿದ್ವಾ? ಬೆಳೆ ಇದ್ರೊಳಗೆ ಬೆಳೆದ್ರೆ ಈಗ ನೆರಳಿಗೆ ಬೆಳೆ ಅಷ್ಟು. ಓ ತುಂಬ ತೆಂಗಿನ ಸಸಿ ಎಲ್ಲ ಇದೆ ಇಲ್ಲೆಲ್ಲ? ಮುಂಚೆ ತೆಂಗಿದ್ದು ತೆಂಗೊಳಗೆ ಅಡಿಕೆ ಮಾಡಿರೋದು ಇದು. ಓ ನೀವು ತೆಗೆದು ಮಾಡಿದ್ದಾ? ತೆಂಗು ತೆಗ್ದಿಲ್ಲ, ತೆಂಗಿದೆಯಲ್ಲ. ಹಾಂ 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 ಓ ಇದರಲ್ಲಿ 2 ಬೆಳೆ? ಮಿಶ್ರ ಬೆಳೆ ಇದು. ಓಕೆ ಓಕೆ. ಇದು 3 ವರ್ಷದ ಗಿಡನಾ ಸರ್ ಇದು? ಇಲ್ಲ, 2 ವರ್ಷ ಗಿಡ ಇದು. ಹಾಂ 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 ಇದು ಗೊಬ್ಬರ ಎಲ್ಲ ಯಾವ್ಯಾವ ಥರ ಸರ್? ಗೊಬ್ಬರ ಏನು ಯೂಸ್ ಮಾಡಲ್ಲ ನಾವು, ರಾಸಾಯನಿಕ ಏನು ಯೂಸ್ ಮಾಡಲ್ಲ. ಹಾಂ ಕುರಿ ಗೊಬ್ಬರ, ಹ್ಞೂ ದನಿನ ಗೊಬ್ಬರ, ಎಮ್ಮೆದು, ಹ್ಞೂ ಈ ಥರದ್ದು ಯೂಸ್ ಮಾಡ್ತೀವಿ. ಹಾಂ ಓ ಅದಕ್ಕೋಸ್ಕರನೇ ಎಮ್ಮೆ ಸಾಕ್ಕೊಂಡಿದ್ದೀರಾ? ಎಮ್ಮೆ, ದನ ಹಾಂ ಅದು ಸಾಕೊಂಡು. ಓಕೆ ಓಕೆ. ಮತ್ತೆ ಮೇನ್ ಇದಕ್ಕೆಲ್ಲ ಕಳೆನಾಶಕ ಹೊಡಿಬಾರ್ದು. ಹ್ಞೂ ಈ ಭೂಮಿಲಿರೋ ಅಂತ ಎರೆಹುಳಗಳು ಹಾಂ 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 ಕಳೆನಾಶಕ ಹೊಡೆಯೋದ್ರಿಂದ ಹಾಂ ತುಂಬ ಸತ್ತೋಗ್ತಿದೆ. ಈ ಭೂಮಿಗೆ ಮಣ್ಣಿಗೆ ಬೇಕಾಗಿರೋದೇ ಎರೆಹುಳದ್ದು.